ಹಾಯ್ ಫ್ರೆಂಡ್ಸ್, ಅನ್ನೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಉದ್ದಿನ ಹಪ್ಪಳ ಯಾವ ಥರ ಮಾಡೋದಂತ ಮೊದಲಿಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತೀನಿ. ನೋಡಿ ಎಷ್ಟು ಗರಿಗರಿಯಾಗಿದೆ, ಕ್ರಿಸ್ಪಿಯಾಗಿದೆ. ಸೊ ನಾವು ಈ ಥರ ಮೊದಲಿಗೆ ನಾನಿಲ್ಲಿ 2 kg ಉದ್ದಿನ ಕಾಳು, ಉದ್ದಿನ ಬೇಳೆನೂ ತೊಗೋಬೋದು, ಉದ್ದಿನ ಕಾಳಾದರೂ ತೊಗೋಬೋದು. ನಾನಿಲ್ಲಿ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಸೊ ಬನ್ನಿ ನೆಕ್ಸ್ಟು ಏನು ಮಾಡೋದಂತ. ಸೊ ಇವಾಗ ಮೊದಲಿಗೆ ನಾನು ಎಷ್ಟು 2 kg ತೊಗೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಬಟ್ಟೆಯಲ್ಲಿ ಆ ಪೌಡ್ರೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಮಿಲ್ಲಿಗೆ ಕೊಡಬೇಕು. ಸೊ ಮಿಲ್ ಕೊಟ್ಕೊಂಡು ನೋಡಿ ಇಷ್ಟು ಕ್ಲೀನಾಗಿ ಸಾಫ್ಟಾಗಿ ನಾನು ಮಿಲ್ಲಲ್ಲಿ ರುಬ್ಕೊಂಬಂದಿದ್ದೀನಿ. ಸೊ ಸ್ವಲ್ಪ ಮಾತ್ರ ನಾನು ಹಪ್ಪಳ ಮಾಡುವಾಗ ಲಟ್ಟಿಸುವಾಗ ಬೇಕಾಗತ್ತಂತ ಒಂದು 4-5 ಟೇಬಲ್ ಸ್ಪೂನಷ್ಟು ತೊಗೊಳ್ತೀನಿ. ಸೊ ಇದು ತುಂಬ ಸಿಂಪಲ್ಲು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮನೆಯಲ್ಲಿ ಯಾವಾಗ ಬೇಕಂದ್ರೂ ಗೆಸ್ಟ್ ಬಂದ್ರೂ ನೀವು ಈ ಥರ ಮಾಡ್ಕೋಬೋದು. ಸೊ ಮೊದಲಿಗೆ ನಾನಿವಾಗ ತಣ್ಣಕ್ಕೆ ಮಾಡಿಕೊಂಡು ಮಿಲ್ಲಿಂದ ತೊಗೊಂಬಂದ ತಕ್ಷಣ ಸ್ವಲ್ಪ ತಣ್ಣಕ್ಕೆ ಮಾಡ್ಕೊಳ್ತೀನಿ. ಸೊ ಒಂದು ಸ್ವಲ್ಪ ತಣ್ಣಕ್ಕೆ ಹಾಕಿದ ತಕ್ಷಣ ಹಸಿ ಹಿಟ್ಟನ್ನೆಲ್ಲ ಒಂದು ಟ್ರೇಲಿ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ತೀನಿ, ಜಲ್ಡೆ ಇಟ್ಕೊಳ್ತೀನಿ. ಸೊ ಏನಾದರೂ ಒಂದು ಗಟ್ಟಿತನ ಇದ್ದರೆ ನಿಮಗೆ ಹಪ್ಳನೂ ಚೆನ್ನಾಗಿ ಬರಲ್ಲ. ಸೊ ಈ ಥರ ಕ್ಲೀನಿಗೆ ನುಣ್ಣಗಿದ್ರೇ ನಿಮಗೆ ತುಂಬ ಚೆನ್ನಾಗಿ ಬರೋದು. ಸೊ ಈ ಥರ ನೋಡಿ ಮೇಲ್ಗಡೆ ಎಲ್ಲ ಸಣ್ಣದಾಗಿ ಏನಾದರೂ ಉಂಡೆ ಥರ ಇದ್ದರೆ ಅದನ್ನು ನೀವು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇವಾಗ ಇದು ಆಗಿದೆ ಜಲ್ದಿ ಹಿಡ್ಕೊಂಡು. ಸೊ ಇದಕ್ಕೆ ಒಂದೊಂದೇ ಏನೇನು ಹಾಕಬೇಕಂತ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕೊಳ್ಳೋಣ. ಸೊ ವರ್ಷಕ್ಕೆ ಒಂದ್ಸಲಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗಾದ್ರೂ ನೀವಿದು 2 ಥರನೂ ಮಾಡ್ಕೋಬೋದು. ಒಂದು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಹಪ್ಳದ ಖಾರ ಅಂತಾರೆ. ಸೊ ಇದು ಹಪ್ಳದ ಖಾರ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ. ಸೊ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ತೊಗೊಳ್ತೀನಿ. 2 kg ಉದ್ದಿನ ಬೇಳೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ ನಾನು ಬಿಸಿನೀರು ಹಾಕ್ತೀನಿ. ಸೊ ಬೇರೆದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡೋಷ್ಟರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಸ್ವಲ್ಪ ನೆನೆಯುತ್ತೆ ಚೆನ್ನಾಗಿ. ಸೊ ಅದಕ್ಕೆ ಬಿಸಿನೀರಲ್ಲಿ ಹಾಕ್ಬೋದು, ಇಲ್ಲಾಂದರೆ ನಿಮಗೆ ಪುಡಿ ಮಾಡಿ ಹಾಗೆ ಹಸಿಟ್ಟಲ್ಲಿ ಹಾಕ್ತೀನಿ ಕೂಡ ಹಾಕೋಬೋದು. ಸೊ ಇದಕ್ಕೆ ನಾನಿವಾಗ 2 ಮುಷ್ಟಿಯಷ್ಟು, ಒಳ ಮುಷ್ಟಿ ಅಂತೀವಲ್ಲ, ಒಂದು 2 ಮುಷ್ಟಿಯಷ್ಟು ನಾನಿಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇದು ಸ್ವಲ್ಪ ತರ್ತರಿಯಾಗಿ ಕುಟ್ಕೋಬೋದು, ಇಲ್ಲಾಂದರೆ ಆಗೋದಿಲ್ಲ ಅಂದರೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ವಿಪ್ ಮಾಡಿದ್ರು ಕೂಡ ನಿಮಗೆ ತುಂಬ ಗರಿಗರಿಯಾಗಿ ಬರುತ್ತೆ. ನೆಕ್ಸ್ಟ್ ಅದೇ ಥರ ಮೆಣಸು ಕೂಡ ಮೆಣಸು ಸ್ವಲ್ಪ ಖಾರ ಬೇಕಂದರೆ ನಾವಿಲ್ಲಿ ಒಳ ಮುಷ್ಟಿ ಅದನ್ನು ಒಂದು 3 ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ತರ್ತರಿಯಾಗಿ ಕೋರ್ಸಾಗಿ ರುಬ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಈ ಥರ ತರ್ತರಿಯಾಗಿ. ಸೊ ಬನ್ನಿ ಇವಾಗ ಒಂದೊಂದಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಜೀರಿಗೆ ಏನು ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಪೆಪ್ಪರ್, ಮೆಣಸಿನ ಕಾಳಿಗೆ ಏನು ಪೌಡ್ರ್ ಮಾಡ್ಕೊಂಡಿದ್ದೀನಿ ತರ್ತರಿಯಾಗಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಸೊ ನಿಮಗೆ ಖಾರ ಹೇಗೆ ಬೇಕೋ ಆ ಥರ ನೀವು ಮಾಡ್ಕೊಳ್ಬೋದು. ಜಾಸ್ತಿ ಖಾರ ಬೇಕಂದರೆ ಇನ್ನೊಂದು ಜಾಸ್ತಿ ಕೂಡ ನೀವು ಹಾಕ್ಕೋಬೋದು. ಸೊ ಇದಕ್ಕೆ ನಾನಿವಾಗ ಎರಡನ್ನೂ ಸೇರಿಸಿದ್ದೀನಿ. ಸೊ ಇದಕ್ಕೆ ಇವಾಗ ಉಪ್ಪು ಕೂಡ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಒಂದು 4 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಸೊ ಈಗ ಜೊತೆಗೆ ಸ್ವಲ್ಪ ಹಿಂಗು, ಒಂಥರ ಘಮ ಬರೋಕ್ಕೋಸ್ಕರ ನಿಮಗೆ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಸೊ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಹೆಂಗೆ ಕಲಿಸ್ಕೊಳ್ತೀವಂದರೆ ಆ ಮಸಾಲೆ ಎಲ್ಲ ಕೂಡ್ಕೋಬೇಕು ನಿಮಗೆ ಚೆನ್ನಾಗಿ ಹಸಿಟ್ಟಲ್ಲಿ. ಆವಾಗಲೇ ನಿಮಗೆ ತುಂಬ ಹದನೂ ಚೆನ್ನಾಗಿ ಬರುತ್ತೆ, ಈಕ್ವಲಾಗೆ ಟೇಸ್ಟೂ ಹಾಗೇ ಇರುತ್ತೆ. ಸೊ ನೀವು ಕ್ಲೀನಿಗೆ ಕಲ್ಸೋಕ್ಕೆ ಆಗಿಲ್ಲ ಅಂದ್ರೂ ನೀವು ಅದನ್ನು ನಿಮಗೆ ಒಂದೊಂದು ಕಡೆ ಉಪ್ಪಿರುತ್ತೆ, ಒಂದೊಂದು ಕಡೆ ಉಪ್ಪಿರಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಅದರಿಂದ ನೀವು ಅಗಲವಾದ ತಟ್ಟೆ ತೊಗೊಂಡು ಪರಾತ್ ಅಂತೀವಿ ಅದನ್ನು ತೊಗೊಂಡು ನೋಡಿ. ಇವಾಗ ಆದಷ್ಟು ಇವಾಗ ಇದೆಲ್ಲ ಡಿಸಾಲ್ವ್ ಆಗಿದೆ ಅಂದರೆ ನೆಂದು ಚೆನ್ನಾಗಿದ್ದು ಏನು ಸಮುದ್ರದ ನೊರೆ ಇಲ್ಲ ಹಪ್ಪಳದ ಖಾರ ಅಂತೀವೋ ಅದು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದ್ರ ಜೊತೆಗೆ. ಸೊ ಚೆನ್ನಾಗಿ ಇವಾಗ ನಾವು ಒಂದು ಹದಕ್ಕೆ ತೊಗೊಂಡು ಬರಬೇಕಿದು. ಸೊ ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಅದು ಕೂಡ ಮಿಕ್ಸ್ ಆಗಬೇಕು ಸಮುದ್ರದ ನೊರೆ ಕೂಡ. ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕ್ಲೀನಿಗೆ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಸೊ ನೀವು ಎಷ್ಟು ಚೆನ್ನಾಗಿ ಕಲಿಸ್ತಿರೋ ನಾದ್ತಿರೋ ಅಷ್ಟು ಚೆನ್ನಾಗೇ ಬರುತ್ತೆ. ಯೂಶ್ವಲಿ ಮೊದಲ ಕಾಲದಲ್ಲೂ ಅಷ್ಟೇ ನೋಡಿರ್ಬೋದು ನೀವು, ಸಮ್ಮರ್ ಅಂದ ತಕ್ಷಣ ಜನ ಮಾಡ್ಕೊಳ್ಳೋದೇ ಇದು ಸಂಡಿಗೆ ಹಪ್ಪಳ. ಇವಾಗಿನ ಅಷ್ಟಿಲ್ಲ ಟ್ರೆಂಡ್, ಯಾಕಂದರೆ ಎಲ್ಲ ಸಿಗುತ್ತೆ ಅನ್ನೋದು. ಬಟ್ ನಾವು ತಿರ್ಗಾ ಮನೆಯಲ್ಲೇ ತಿನ್ನೋದು ಆಸೆ ಅನ್ನೋಕ್ಕೋ ಟೈಮ್ ಮಾಡ್ಕೊಂಡಾದರೂ ನಾವು
ಈ ವರ್ಷಕ್ಕೊಂದ್ಸಲಿ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಇದು ಕಲಿಸ್ಕೊಳ್ಬೇಕು. ಇಲ್ಲಾಂದರೆ ನಿಮಗೆ ಗ್ರೈಂಡರ್ ಇದ್ದರೆ ಗ್ರೈಂಡರ್ಲು ಕೂಡ ಕ್ಲೀನಾಗೆ ಹಾಕ್ಕೊಳ್ಬೋದು. ಸೊ ನಿಮಗೆ ಅದನ್ನಾದಷ್ಟು ನಿಮಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದು ತಿರ್ಗಾ ಕ್ಲೀನಾಗಿ ನಾನು ಕೈಯಿಂದನೂ ಕೂಡ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸೊ ನೀವೆಷ್ಟು ನಾದ್ತಿರೋ ಗಟ್ಟಿಯಾಗೂ ಇರಬೇಕು, ತುಂಬ ತೆಳು ಕೂಡ ಮಾಡ್ಕೋಬಾರ್ದು. ಸೊ ಒಳ್ಕಲ್ಲು ಆಗಿನ ಕಾಲದಲ್ಲಿ ಒಳ್ಕಲ್ಲಿತ್ತು, ಇವಾಗೆಲ್ಲ ಮಿಕ್ಸಿ ಗ್ರೈಂಡರ್ಗಳೇ ಬಂದುಬಿಟ್ಟಿರಿದೆ. ಸೊ ಒಳ್ಕಲ್ಲೂ ಸಾಕಾಗಲ್ಲ ಅಂತ ತಿರ್ಗಾ ಅದರಲ್ಲೂ ಕೂಡ ಚೆಚ್ಕೊಳ್ತೀವಿ. ಸೊ ಯಾಕಂದರೆ ಅಷ್ಟು ಚೆನ್ನಾಗಿ ನಿಮಗೆ ಹಪ್ಪಳ ಬರಲೇಬೇಕು. ನಿಮ್ಗಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ನಿಮಗೆ ತುಂಬ ಗರ್ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಎಷ್ಟು ಅದಕ್ಕೆ ನೀವು ನಾದ್ತಿರೋ ಅಷ್ಟು ಕೂಡ ನಿಮಗೆ ಹಪ್ಪಳನ ತುಂಬ ಚೆನ್ನಾಗೇ ಬರುತ್ತೆ. ಸೊ ಸ್ವಲ್ಪ ಬೇಕಾದರೆ ಎಣ್ಣೆನೂ ಕೂಡ ಹಾಕ್ಕೊಂಡು ನಿಮಗೆ ಅದನ್ನು ಚೆನ್ನಾಗೆ ಒಂದು ಕಲ್ಲು ಯಾವುದಾದ್ರೂ ಒಂದು ಕಲ್ಲು ತೊಗೊಂಡು ಚೆನ್ನಾಗಿ ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಹೋದರೆ ನಿಮಗೆ ಆ ಸೀಟು ತುಂಬ ಚೆನ್ನಾಗಿ ಒಂದಕ್ಕೊಂದು ಖಾರ ಉಪ್ಪು ಎಲ್ಲ ಕೂಡ್ಕೊಳ್ಳುತ್ತೆ. ಸೊ ಈ ಸಮಯದಲ್ಲೇ ನೀವು ಬೇಕಾದರೆ ನೋಡ್ಕೋಬೋದು, ಒಂದು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ನಿಮ್ಗೇನಾದರೂ ಇದನ್ನ ಖಾರ ಕಡಿಮೆ ಇದೆಯಾ ಇನ್ನು ಖಾರ ಹಾಕ್ಕೋಬೋದು, ಏನಾದರೂ ಪೆಪ್ಪರು ಸ್ವಲ್ಪ ಮಿಕ್ಸಿಯೆಲ್ಲ ಹಾಕ್ಕೊಂಡು ಹಾಕ್ಸ್ಬೋದು, ಉಪ್ಪು ಕೂಡ ಹಾಕ್ಕೋಬೋದು. ಸೊ ಇವಾಗ ನಾದಿದ್ದೀವಿ ಚೆನ್ನಾಗೆ. ಸೊ ಹಸಿಟ್ಟು ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಸ್ವಲ್ಪನೇ ತೊಗೊಳ್ತೀನಿ, ಸ್ವಲ್ಪ ಫಸ್ಟ್ ಮಾಡ್ಕೋಬೇಕು. ಆಚೆ ಎಲ್ಲ ಇಟ್ಕೊಂಡ್ಬಿಟ್ರೆ ಒಣಗೋಗ್ಬಿಟ್ರೆ ನಿಮಗೆ ತಿರ್ಗಾ ಹಪ್ಪಳ ಲಟ್ಸೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಸ್ವಲ್ಪನೇ ತೊಗೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿನಲ್ಲಿ. ಸೊ ನಾನಿವಾಗಿದು 1 ಇಂಚ್ ಅಷ್ಟು ಮಾಡ್ಕೊಳ್ತೀನಿ. ಇಲ್ಲ ಅದ್ರ ಒಳಗಡೆ ಕೂಡ 1 ಇಂಚ್ಗಿಂತ ಒಳಗಡೆನೂ ಕೂಡ ಮಾಡ್ಕೋಬೋದು. ನೀವು ಎಷ್ಟು ಚಿಕ್ಕದು ಮಾಡ್ಕೊಳ್ತೀರೋ ನಿಮ್ಮ ಹಪ್ಪಳನೂ ಅಷ್ಟೇ ಚಿಕ್ಕದು ಬರುತ್ತೆ. ನಿಮಗೆ ದೊಡ್ಡ ಹಪ್ಪಳ ಬೇಕಂದರೆ ನೀವು ದೊಡ್ಡದಾಗೇ ಕ್ಲೀನಾಗೆ ಕಟ್ ಮಾಡ್ಕೋಬೋದು. ಸೊ ಇವಾಗ ಇಷ್ಟೇ ಮಾಡ್ಕೊಳ್ಬೇಕು. ಫಸ್ಟಲ್ಲಿ ನಾವು ಮಾಡಿಕೊಂಡು ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದು ಕೂಡ ನೀವು ಮುಚ್ಚಿಟ್ಬಿಡಬೇಕು. ಒಣಗಿದ್ರೆ ತಿರ್ಗಾ ನೀವು ಲಟ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ, ಅದು ಒಣಗೋಗುತ್ತೆ ಮೇಲ್ಗಡೆ ಪದರ ಎಲ್ಲ. ಸೊ ಈಗ ನೋಡಿ ಒಂದೊಂದೇ ತೊಗೊಂಡಿದ್ದೀನಿ. ಹಸಿಟ್ಟಿಗೆ ಈ ಥರ ಹಾಕ್ಕೊಂಡು ಕ್ಲೀನಿಗೆ ಲಟ್ಟಿಸ್ಕೊಳ್ತಾ ಬರೋಣ. ಸೊ ನೀವು ಎಷ್ಟು ದೊಡ್ಡದು ಬೇಕೋ ಎಷ್ಟು ತೆಳುಗೆ ಬೇಕೋ, ಇಲ್ಲ ಸ್ವಲ್ಪ ತಿಕ್ಕಗೆ ಬೇಕನ್ನೋರು ತಿಕ್ಕು ಮಾಡ್ಕೋಬೋದು, ತೆಳುಗೆ ಬೇಕನ್ನೋರು ತೆಳುಗೆ ಕೂಡ ಮಾಡ್ಕೋಬೋದು. ಸೊ ನಾನು ಒಂದೇ ಸೈಜಲ್ಲಿ ಒಂದು ಹಪ್ಪಳ, ಇವಾಗ ನಮ್ಮ ಬಾಣಲಿಗಳಲ್ಲೂ ಮನೇಲಿ ನೋಡ್ತಿರಲ್ಲ ಅದನ್ನು ನೋಡಿಕೊಂಡೆ ನಾವು ಈ ಥರ ಈ ಸೈಜ್ ಅಷ್ಟೇ ಮಾಡ್ಕೊಳ್ತೀವಿ. ತುಂಬ ದೊಡ್ಡದಾದ್ರೂ ಕಷ್ಟ ಆಗಿಬಿಡತ್ತೆ. ಸೊ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಫ್ರೈ ಆಗೋದಿಲ್ಲ. ಸೊ ಅದರಿಂದ ಈ ಸೈಜೇ ನಾನು ಎಲ್ಲ ಕ್ಲೀನಿಗೆ ಸಣ್ಣ ನೋಡಿ ಎಷ್ಟು ತೆಳುಗೆ ಮಾಡ್ಕೊಂಡಿದ್ದಾನೆ ಅಂದರೆ ನೀವು ನೋಡ್ಕೊಂಡಿದ್ದೆ ಗೊತ್ತಾಗುತ್ತೆ ನೋಡಿ ಎಷ್ಟು ತೆಳುಗೆ. ಸಾಕಿಷ್ಟು ತೆಳುಗೆ ಮಾಡಿಕೊಂಡ್ರೆ ಅಷ್ಟು ದಪ್ಪ ಹಿಟ್ಟಿಗೆ ನೀವು ಇಷ್ಟು ತೆಳುಗೆ ಮಾಡಿಕೊಂಡ್ರೆ ನಿಮಗೆ ಕ್ಲೀನಿಗಿರುತ್ತೆ. ತುಂಬ ದಪ್ಪ ಆದರೆ ಬಾಯಿಗೆ ಕಚ್ಚ ಅಂತ ಒಂಥರ ಅಷ್ಟು ಬೇಗ ಬೇಯೋದಿಲ್ಲ. ಇಷ್ಟು ತೆಳುಗೆ ಈ ಸೈಜಲ್ಲೇ ನೀವು ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಮಿಕ್ಕಿದ ಹಸಿಟ್ಟುಗಳಿಗೂ ನಾನು ಒಂದೊಂದಾಗೆ ತೋರಿಸ್ತಾ ಇರ್ತೀನಿ ನಿಮಗೆ ಯಾವ ಥರ ಅಂತ. ಸೊ ಇದು ಹಸಿಟ್ಟು ಹಚ್ಕೊಂಡು ನೀವು ಕ್ಲೀನಿಗೆ ಒಂದೊಂದು ಆಕಾರದಲ್ಲಿ ಮಾಡ್ಕೋಬೋದು. ಇಲ್ಲಾಂದ್ರೂ ನಿಮಗೆ ಇವಾಗ ಒಂದೇ ಆಕಾರ ಬೇಕಂದ್ರೂ ಬೇಕಾದ್ರೆ ಯಾವುದಾದ್ರು ಒಂದು ಡಬ್ಬದ ಮುಚ್ಚಳ ಇರುತ್ತೆ, ಅದು ಕೂಡ ನೀವು ಒಂದೇ ಸೈಜಲ್ಲಿ ಎಲ್ಲ ಕೂಡ ಮಾಡ್ಕೊಂಬರ್ಬೋದು. ಇಲ್ಲ ನಿಮ್ಗೆ ಇದೇ ಥರ ಡೈರೆಕ್ಟಿಗೆ ಬರುತ್ತೆ ಅನ್ನೋರು ಕೂಡ ಬೇಕಾದರೆ ಅದೇ ಥರ ಕ್ಲೀನಿಗೆ ಲಟ್ಟಿಸ್ಕೊಳ್ಬೋದು. ಸೊ ನೋಡಿ ಇಷ್ಟು ಮಾಡೋದ್ರಿಂದ ನಿಮ್ಗೆ ಯಾವ ಟೈಮಲ್ಲಾದರೂ ನಿಮಗೆ ಇದು ಹಪ್ಪಳ ಮನೇಲಿದ್ದರೆ ನೀವು ಆಚೆ ತೊಗೊಂಡು ಬರಬೇಕು ಮಾಡಬೇಕು ಅನ್ನೋದೇ ಬೇಕಾಗಿಲ್ಲ. ಯಾವಾಗ ಒಂದು ಉಪ್ಪಿಟ್ಟು ತಿಂದ್ರೂ ನಿಮಗೆ ಇದನ್ನು ಸ್ವಲ್ಪ ಒಣಗಿನ ಡ್ರೈ ಫ್ರೈ ಮಾಡಿದ್ರೂ ಎಣ್ಣೆ ಇಲ್ದಂಗೆ ಗ್ಯಾಸ್ ಮೇಲೇನೋ ಸುಟ್ಟಿದ್ರೆ ಅದು ಕೂಡ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಅನ್ನ ಸಾರು ಇನ್ನು ಬೇಳೆ ಸಾರು ಯಾವುದಾದ್ರೂ ಕಟ್ ಸಾರು ಇದ್ರೂ ಅದ್ರ ಜೊತೆಗೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ತಿಂದ್ರೂ ಅದನ್ನು ತುಂಬ ಚೆನ್ನಾಗಿರುತ್ತೆ. ಸೊ ಇದು 2 ಥರ ಮಾಡ್ಬೋದು ಇದು ಹಪ್ಪಳ ನೀವು. ಸೊ ಮನೇಲಿ ಮಾಡೋದ್ರಿಂದ ನಿಮಗೆ ಒದಗಿ ಬರುತ್ತೆ ಆಚೆಯಿಂದ ತೊಗೊಳ್ಳೋದ್ರಿಂದ. ಮತ್ತು ನಾವು ಏನು ಬೇಕೋ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನಾವು ಕ್ಲೀನಿಗೆ ಹಾಕ್ಕೊಳ್ತೀವಿ. ಔಟ್ಸೈಡ್ ಅಂದರೆ ನಿಮಗೆ ಒಂದೊಂದ್ಸಲ ಸ್ವಲ್ಪ ಖಾರನೂ ಇರ್ಬೋದು, ಇಲ್ಲ ಒಂದೊಂದ್ಸಲ ತೀರಾ ಸಪ್ಪೆನೂ ಇರ್ಬೋದು. ಅವರೊಂದು ಮೀಡಿಯಮ್ ಆಗಿ ಮಾಡಿರ್ತಾರೆ. ಸೊ ಮನೆಯಲ್ಲಾದರೆ ನಮಗೆ ನಮ್ಮ ರುಚಿ ತಕ್ಕಂತೆ ನಾವು ಹೈಜಿನಿಕ್ಕಾಗಿ ನಾವು ಈ ಥರ ಲಟ್ಟಿಸ್ಕೊಂಡು ಮಾಡ್ಬೋದು. ಸೊ ಒಂದಿನ ಸಾಕು ಮಾಡ್ಕೊಳ್ಳೋಕ್ಕೆ. ಸೊ 2 kg ಅಷ್ಟು ಹಾಕಿದೆ.
ಹಾಕಿ ನಾನು ಒಂದಿಂದಲೇ ಮುಗಿಸಿದ್ದೀನಿ ಇದು ಹಪ್ಪಳನ ಮಾಡಿ. ಅದಕ್ಕೆ ನಿಮಗಿನ್ನು ತೋರ್ಸೋಣ ನೋಡ್ಕೊಳ್ಳಿ ಅಂತ ನಾನಿವಾಗ ನಿಮ್ಮಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಥರ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನಮ್ಮ ಅಮ್ಮ ಮಾಡಿರೋ ಇದು ಹಪ್ಪಳ ಯಾವ ಥರ ನೋಡಿಕೊಂಡು ನಾನು ಇವಾಗ ಈ ಸಲ ನಿಮಗೂ ತೋರಿಸ್ಬೇಕು ಅನ್ನೋದ್ರಿಂದ ನಾನಿದು ಹಪ್ಪಳನ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಸೊ ಜೀರಿಗೆ ಬೇಡ ಅನ್ನೋರು ಜೀರಿಗೆ ಆಪ್ಷನಲ್ಲಿ ಇಟ್ಕೋಬೋದು, ಬಟ್ ನಾವು ಜೀರಿಗೆ ಮತ್ತು ಮೆಣಸು, ಹಿಂಗು, ಉಪ್ಪು ಇಷ್ಟು ಮಾತ್ರ ನಾವು ಹಾಕ್ತಾಯಿವೆ. ಅವಾಗೇ ನಿಮಗೆ ಒಂದು ಹಪ್ಪಳಕ್ಕೆ ಒಂದು ತುಂಬ ಟೇಸ್ಟ್ ಬರುತ್ತೆ. ಸೊ ಎಡ್ಜಲ್ಸು ನೋಡಿ ಕ್ಲೀನಿಗೆ ಕಾಣಿಸುತ್ತೆ ನಿಮಗೆ ಎಷ್ಟು ತೆಳುಗೆ ಮಾಡಿದ್ದೀನಂತ. ಸೊ ಇದೇ ಒಂದು ಹದದಲ್ಲಿ ನೀವು ಮಾಡಿಕೊಂಡು, ಆಚೆ ಬಿಸಿಲಿರುತ್ತೆ ಅಂದರೆ ತುಂಬ ಜಾಸ್ತಿ ಬಿಸಿಲಲ್ಲೂ ಒಂದೇ ಸಲ ಹಾಕಬಾರ್ದು. ಒಂದು ಚಾಪೆ ಗೀಪೆ ಹಾಕಿಬಿಟ್ಟು ಸ್ವಲ್ಪ ಲೈಟಿಗೆ ಬಿಸಿಲು ಬಂದರೆ, ಇವಾಗ ಗೊತ್ತು ನಿಮಗೆ ಸಮ್ಮರಲ್ಲಿ ತುಂಬ ಸೆಕೆಗಾಲದಲ್ಲಿ ಗೊತ್ತಿದೆ ತುಂಬ ಬಿಸಿಲಿರುತ್ತೆ ಅಂತ, ತುಂಬ ಬೇಗ ಕೂಡ ನಿಮಗೆ ಒಣಗೋಗ್ಬಿಡತ್ತೆ. ಸೊ ನೋಡಿ, ಈ ಥರ ಕ್ಲೀನಿಗೆ ಆ ಬಿಸಿಲು ಕೆಳಗಡೆ ಆಚೆ ಇಡ್ಬೋದು. ಸೊ ಸ್ವಲ್ಪ ಒಂದು ಅವಾಗವಾಗ 10 ನಿಮಿಷಕ್ಕೂ ನೋಡಿಕೊಂಡು, ಸೊ ನೋಡ್ಕೊಳ್ಳಿ. ಬಿಸಿಲಾದ ತಕ್ಷಣ ಅದು ಕ್ಲೀನಿಗೆ ಇನ್ನೊಂದು ಕಡೆನೂ ಕೂಡ ತಿರುಗಿಸ್ಬೇಕು ನೀವು, ಇಲ್ಲಾಂದರೆ ಅದು ಕ್ಲೀನಿಗೆ ಒಂದು ಕಡೆನೇ ಬೆಂಡಾಗಿ ತುಂಬ ಇದಾಗುತ್ತೆ. ನೋಡಿ, ಇವಾಗ ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ಕೂಡ ನಾವು ಕ್ಲೀನಿಗೆ ತಿರುಗಿಸಿ ಎಲ್ಲ ಅದೇ ಥರ ಅವಾಗ ನಿಮಗೆ ಕ್ಲೀನಿಗೆ ಸಾಫ್ಟಾಗಿ ಇರುತ್ತೆ. ಇಲ್ಲಾಂದರೆ ಖಡಕ್ ಆಗಿಬಿಡತ್ತೆ ಒಂದೇ ಕಡೆ ನೀವು ಅದನ್ನ. ನೋಡಿ, ಇದನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸೀಕ್ರೆಟು. ನೋಡಿ, 1 ಇಂಚ್ ಬೇಕಂದರೆ ಅಷ್ಟಪ್ಪ ಬರುತ್ತೆ. 1 ಇಂಚು ಈ ಕೆಲವೆಲ್ಲ ತುಂಬ 1 ಇಂಚಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇವಾಗ ಮಾಡಿರೋದೆಲ್ಲ ಈ ಥರ ತೋರಿಸ್ತಾ ನೋಡಿ ಎಷ್ಟು ಬೇಗ ಒಣಗಿದೆ ಅಂತ. ಸೊ ಇಷ್ಟು ಚೆನ್ನಾಗಿ ನಿಮ್ಗೆ ಬರುತ್ತೆ, ಇಷ್ಟು ಕ್ಲೀನಾಗಿ ಬರುತ್ತೆ ನಿಮಗೆ. ಸೊ ಈ ಥರ ಒಂದು ಡಬ್ಬದಲ್ಲಿ ಹಾಕಿ ಏರ್ಟೈಟ್ ಕಂಟೈನರಲ್ಲಿ 1 ವರ್ಷ ಇಟ್ಟರು ನೀವು ಆರಾಮಾಗೆ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪದ್ರವಾಗಿದೆ. ನೀವು ಕೂಡ ಮನೇಲಿ ಇದನ್ನು ಮಾಡ್ಬೋದು. ಸ್ವಲ್ಪ ಕೆಲಸ ಅಷ್ಟು ಬಿಟ್ಟರೆ ಅದರದ್ದು ಕೆಲಸ ಇರುತ್ತೆ, ಏನಿಲ್ಲ. ಹಸಿಟ್ಟನ್ನ ಒಂದಿನ ರಾತ್ರಿ ಮುಂಚೆನೇ ಇದು ಮಾಡಿದ್ರೆ, ಸೊ ಇವಾಗ ನೋಡಿ ಅಷ್ಟು ಬೇಗ ಡ್ರೈ ಆಗಿಬಿಟ್ಟಿದೆ, ಒಣಗೋಗಿದೆ. ಸೊ ನಾನು ನಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ ಕ್ಲೀನಿಗೆ. ನೋಡಿ, ಎಣ್ಣೆಯಲ್ಲಿ ಹಾಕಿದ ತಕ್ಷಣ 2 ಕಡೆನೂ ಕ್ಲೀನಿಗೆ ಫ್ರೈ ಆಗ್ತಾಯಿದೆ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ನಿಮಗೆ ಕಾಣಿಸ್ತಾ ಇದೆ, ಎಷ್ಟು ತೆಳುವಾಗೂ ನಿಮಗೆ ಬಂದಿದೆ. ಸೊ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅನ್ನೋಕ್ಕೋಸ್ಕರ ಇದನ್ನು ನಿಮಗೆ ಎಗ್ ಫ್ರೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇವಾಗ ಬಿಸಿಲಿರೋದ್ರಿಂದ ತುಂಬ ಒಂದಿನದಲ್ಲೇ ತುಂಬ ಬೇಗ ಹಾಕ್ತಾನೆ ಒಂದೊಂದು ಬಿಸಿಲಿಗೆ ಹಾಕಿದ ತಕ್ಷಣ ನಿಮಗೆ ತುಂಬ ಕ್ಲೀನಾಗಿ ಗರ್ಗರಿಯಾಗಿ ಒಣಗೋಗ್ಬಿಡತ್ತೆ. ಸೊ ಇವಾಗ ನೋಡಿದ್ರಲ್ಲ ಎಷ್ಟು ಕ್ಲೀನಾಗೆ ಬಂದಿದೆ ಅಂತ. ಸೊ ಒಂದೊಂದಾಗಿ ಇದೆ ಕ್ಲೀನಿಗೆ. ಸೊ ಮನೇಲಿ ಎಷ್ಟು ಜನ ಇರ್ತಾರೋ ಅಟ್ಲೀಸ್ಟ್ ಒಂದೊಂದು 2-3 ಆದ್ರೂ ತಿನ್ಕೊಂಡು ಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಮನೇಲಿ ಮಾಡೋದನ್ನು ನೀವು ಯಾವತ್ತು ಅದೇ ಆಚೆಯಿಂದ ತೊಗೊಂಡು ಬಂದರೆ ನೀವು ಒಂದು ತಿಂದ್ರೆ ನಿಮಗೆ ಸಾಕಾಗಿ ಅನಿಸುತ್ತೆ. ಅದೇ ಮನೇಲಿ ಮಾಡಿದ್ರೆ ನೀವು ಚೆನ್ನಾಗಿ ಒದಗೂ ಬರುತ್ತೆ. ಎಲ್ಲರೂ ಕೂಡ ಫ್ಯಾಮಿಲಿ ಎಷ್ಟು ಜನ ಇರ್ತಿರೋ ಎಲ್ಲ ನೋಡಿ. ಇವಾಗ ಸುಟ್ಟೋದನ್ನು ಇದೇ ಥರ ಹೇಳ್ತೀನಿ. ಇದು ಉಪ್ಪಿಟ್ಟು ಅಂತ ಅದಕ್ಕೆಲ್ಲ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಬೇಡ ಅನ್ನೋರು ಗ್ಯಾಸ್ ಮೇಲೆ ಈ ಕಡೆ ಸುಟ್ಕೋಬೋದು. ಸೊ 2 ಕಡೆನೂ ನೀವು ಇಟ್ಕೊಂಡು ಸುಟ್ಕೊಂಡ್ರೆ ಅದನ್ನು ಕೂಡ ನೀವು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂಥರ ಟ್ರೈ ಮಾಡಿ, ಆವಾಗ ನಿಮಗೆ ಗೊತ್ತಾಗತ್ತೆ. ನಮ್ಮ ಅಜ್ಜಿ ನಮ್ಮ ಅಮ್ಮನ ಕಾಲದಿಂದನೂ ಇದು ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಾವು ಅದು ಬಿಡಬಾರ್ದು ಅನ್ನೋಕ್ಕೋಸ್ಕರ ನಾನು ನಿಮಗೆ ಈ ರೆಸಿಪಿನ ಶೇರ್ ಮಾಡಬೇಕಂತ ಇಷ್ಟ ಆಯಿತು, ಅದಕ್ಕೆ ಇದನ್ನು ಶೇರ್ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಕ್ಲೀನಿಗೆ ಸ್ವಲ್ಪ ಹಬೆಯಲ್ಲಿ ನೀವು ನೋಡಿಕೊಂಡು ಒಂದೊಂದು ಎಷ್ಟು ಫ್ಲೇಮ್ ಹೈ ಮಾಡಬೇಕು ಲೋ ಮಾಡಬೇಕು ನೋಡ್ಕೊಂಡು ನಮಗೆ ಇದ್ರಿಗೆ ಗೊತ್ತಿದೆ ಅನ್ನೋಕ್ಕೋಸ್ಕರ. ನೋಡಿದ್ರಲ್ಲ, ಇವಾಗಿದು ಡೀಪ್ ಫ್ರೈ ಮಾಡಿರೋದು ಎಣ್ಣೆಯಲ್ಲಿ ಈ ಥರ ಇದೆ ನೋಡಿ. ಇದನ್ನು ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ, ಎಷ್ಟು ಕ್ಲೀನಾಗಿದೆ, ಎಷ್ಟು ಕ್ರಿಸ್ಪಿಯಾಗಿದೆ. ಸೊ ಇದು ಮಕ್ಕಳಿಗೆ ಒಂದೊಂದು 2 ಕೊಟ್ಬಿಟ್ರೆ ಇದೂ ಅಷ್ಟೇ. ಇದು ನಾನು ಸುಮ್ಮನೆ ಹಂಗೆ ಸುಟ್ಟಿದ್ದೀನಿ. ಇದು ಅಷ್ಟೇ, ಇದೂ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ, ಎಷ್ಟು ಕ್ಲೀನಾಗೆ ನಿಮಗೆ ಗೊತ್ತಾಗತ್ತೆ. ಸೊ ಇದು ನೋಡಿದ್ರಲ್ಲ ಇವಾಗ ಸುಟ್ಟಿದ್ದು ಯಾವ ಥರ ಇದೆ ಅಂತ. ಸೊ ಇದೇ ಥರ ಕ್ಲೀನಾಗಿ ನೀವು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.